ಕೊಡ್ತಾರಲ್ಲ, 2 ನಿಮಿಷ ಮುಗಿಸ್ತಾರೆ. ಕೊಡ್ತಾರೆ ಅವ್ರಿಗೆ. ಸಿಸಿ ಪಾಟೀಲ್ ಮಾತಾಡೋದೇ ಕಡಿಮೆ. ಸಿಸಿ ಪಾಟೀಲ್ ಮಾತಾಡ್ಲಿಕ್ಕೆ ನೆಕ್ಸ್ಟ್ ಸಿಸಿ ಪಾಟೀಲ್ ಮಾತಾಡ್ಲಿಕ್ಕೆ. ಅಧ್ಯಕ್ಷರೇ ಒಂದ್ ನಿಮಿಷ, ಒಂದ್ ನಿಮಿಷ. ಮುಖ್ಯಮಂತ್ರಿಗಳು ನನ್ನ ಮಾಧವಪ್ಪ ಸಾವ್ರನ್ನ ಹೋಗಿದ್ವಿ ನಾವು. ಸ್ವಾಮೀಜಿ ಅವ್ರ ಬಗ್ಗೆ ಬಹಳ ಗೌರವ ಇದೆ. ನಾನು ಹೇಳುವಂತದ್ದು ಇಷ್ಟೇ, ಏನು ಅಲ್ಲಿ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನಾವು ಹೋಗಿ ಬರುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಒಂದ್ ನಿಮಿಷ ಹೇಳ್ತೀನಿ. ಈ ತರ ಸರ್ಕಾರ ಮುಖ್ಯಮಂತ್ರಿಗಳು 10 ಜನ ಬರಬೇಕು ಅಂತ ಕರೀತಾ ಇದ್ದಾರೆ ಅಂತ ಹೇಳಿದ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಏನ್ ಹೇಳಿದ್ರು ಅಂತಕ್ಕಂಥದ್ದು, ಏನ್ ಕರೆ ಕೊಟ್ರು ಅಂತಕ್ಕಂಥದ್ದು ದಯವಿಟ್ಟು ರೆಕಾರ್ಡಿಂಗ್ ಇರ್ತದೆ. ತಪ್ಪು ಸಂದೇಶ ಪ್ಲೇ ಮಾಡಿ. ಸುಧಾಕರ್ ಅಧ್ಯಕ್ಷರೇ ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ಏನೊಂದು ಪ್ರತಿಭಟನೆ ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಡೆದಂತ ಏನೊಂದು ಪ್ರತಿಭಟನೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ನಿಮ್ಮ ಮಿತ್ರರಿಗೆ ಮಾಡಿದ ಏನ್ ಮಾತಾಡ್ತೀರಿ? ನೀವೇ ನನಗೆ ಹೇಳಕ್ ಬರ್ತೀರಿ? ಇದೇ ಮಾಡಿದೀನಿ, ಪ್ರಚೋದನೆ ಮಾಡಿದ್ದೆ. ಅದು ನನಗೆ ಹೇಳಿ, ಯಾವ ಜಾತಿ ಹುಟ್ಟಿನಿ, ಯಾವ ಜಾತಿ ಸಂಘಟನೆ ಮಾಡೀನಿ, ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷ ಏನ್ ಮಾಡಿದ್ದೀನಿ ನೋಡಿ. ಮಾತಾಡುವಾಗ ಸಮಾಧಾನದಿಂದ ಎಲ್ಲರಿಗೂ ಕೇಳುವಾಗೆ ಬೊಬ್ಬಾಗಿ ಏನು ಯಾರಿಗೂ ಕೂಡ ಅರ್ಥ ಆಗುದಿಲ್ಲ. ಮಾತಾಡಿ ಸುಖ ಇಲ್ಲ. ಏನು ಬೇಗ ಗಡಿಬಿಡಿ ಮಾಡಬೇಡಿ, ಟೈಮ್ ಕೊಡುವ ನಿಮಗೆ. ಸಮಾಧಾನದಿಂದ ಆರಾಮದಲ್ಲಿ ಕರೆಕ್ಟಾಗಿ ಮಾತಾಡಿ, ಪಾಯಿಂಟ್ ಮಾತಾಡಿ. ನೆಕ್ಸ್ಟ್ ನೀವು ಸಿಸಿ ಪಾಟೀಲ್ ಅವರು. ಮಾನ್ಯ ಅಧ್ಯಕ್ಷರೇ, ಸಮಾಧಾನ. ಮೊನ್ನೆ 10ನೇ ತಾರೀಕಿನಂದು ನಡೆದಂತ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ OBC ಮೀಸಲಾತಿ ಶಿಫಾರಸ್ತನ್ನು ಮಾಡೋ ಕುರಿತು ಹೋರಾಟ. ಇದು ನಿನ್ನೆ ಒಂದೇ ಹೋರಾಟ ನಡೆದಿಲ್ಲ ಮಾನ್ಯ ಅಧ್ಯಕ್ಷರೇ. ಕಳೆದ 3 ವರ್ಷದಿಂದ ನಿರಂತರವಾಗಿ ಈ ಹೋರಾಟದಲ್ಲಿ ಸಮಾಜದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಸತತವಾಗಿ ಪಾಲ್ಗೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಏನೊಂದು ಘಟನೆ ನಡೆದಿದೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂದರೆ ನಮ್ಮ ಬಂಧುಗಳು ಇವತ್ತು ಭಾಳಷ್ಟು ಜನ ಲಾಠಿ ಚಾರ್ಜಲ್ಲಿ ಪ್ರಚೋದನೆಗೊಳಗಾಗಿ, ಯಾಕಂದರೆ ಯಾವುದೇ ಪ್ರಚೋದನೆ ಇಲ್ಲಾರದೆ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಪ್ರಶ್ನೆಯೇ ಬರೋದಿಲ್ಲ. ಹಿಂದೆ ನಾವು 2.5 ವರ್ಷವರೆಗೂ ಕೂಡ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಕೂಡ ಗಲಾಟೆಗಳು ಆಗಿಲ್ಲ. ನಾವು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಇದೀಗ ತಾನೇ ಒಂದು ಘಟನೆ ಹೇಳಿದ್ರೆ ಅವ್ರಿಗೆ ಮೊದಲು ಅದನ್ನ ಹೇಳ್ಬಿಟ್ಟು ನಾನು ಮುಂದುವರಿತೀನಿ. ಇಲ್ಲೇ ಸುವರ್ಣಸೌಧದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾವು ಅವತ್ತು ಕೂಡ 5-6 ಲಕ್ಷ ಜನ ಸೇರಿದ್ವಿ. ಇದೇ ಆ ಕಡೆ ಇರುವಂಥ ನಾಯಕರುಗಳು ಕೂಡ ನಮ್ಮ ಜೊತೆಗಿದ್ರು. ಅವತ್ತು ಪಕ್ಷಾತೀತವಾದ ಹೋರಾಟ ಇತ್ತು. ಅವತ್ತು ಇದೇ ರೀತಿ ಹೋರಾಟ ಆದಾಗ ನಾವು ಮುತ್ತಿಗೆ ಹಾಕಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಾಗ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ಪ್ರತಿನಿಧಿಗಳನ್ನು ಕಳಿಸ್ತಾರೆ ನಮ್ಮ ಹತ್ರ. ಅವಾಗ ಇಲ್ಲಿರುವಂಥ ನಾಯಕರು ಆ ಕಡೆ ಕೂತಿದಾರಲ್ಲ, ಅಲ್ಲಿ ಸಚಿವರಿದ್ರು, ಶಾಸಕರಿದ್ರು, ಅನೇಕ ಜನ, ನಾವು ಮಾಜಿ ಶಾಸಕರಿದ್ವಿ, ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರು, ಅನೇಕ ಜನ ಇದ್ರು. ನಾವು ಮುಖ್ಯಮಂತ್ರಿಗಳು ಕರೀತಾರಂದ ತಕ್ಷಣವೇ ಗೌರವ ಕೊಟ್ಟು ಸುವರ್ಣಸೌಧಕ್ಕೆ ಬಂದು ಅವರ ಕಚೇರಿಯಲ್ಲೇ, ಅವರ ಒಂದು ಕಚೇರಿಯಲ್ಲಿ ಹೋಗಿ ಚರ್ಚೆ ಆಯಿತು. ಚರ್ಚೆ ಆದಾಗ ಅಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮ 5-6 ಮಂದಿ ಮುಂದೆ ಪ್ರಮಾಣ ಮಾಡಿದ್ರು. ಏನು ನೋಡಪ್ಪ, ಈ ಹೋರಾಟ ಇದು ಒಂದು ಉಗ್ರ ರೂಪ ತಾಳೋದು ಬೇಡ, ಇದನ್ನ ಶಾಂತಿ ಸಮಾಧಾನದಿಂದ ಹೋರಾಟವನ್ನು ನಡೆಸ್ರಿ, ನಾನು ಖಂಡಿತವಾಗಿ ನಿಮಗೆ 2 ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಕೊಡುವಂಥ ಏನು ವಿಚಾರವನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ನಾನು ಕೂಡ ಸಾಕ್ಷಿ ಇದ್ದೀನಿ. ಮಾಡಿ ಮುಂದೆ ನಾವು ಎಲ್ಲರೂ ಕೂಡಿ ವಾಪಸ್ ಹೋದ್ವಿ ಮಾನ್ಯ ಅಧ್ಯಕ್ಷರೇ. ಹೋಗಿ ಆ ಹೋರಾಟ ಸ್ಥಳಕ್ಕೆ ಹೋಗಿ ನಾವು ಹೇಳಿದ್ವಿ ಜನರಿಗೆ, ನೋಡಪ್ಪ, ಉಗ್ರರ ಸ್ವರೂಪವನ್ನು ಪಡೆಯುವಂಥದ್ದು ಬೇಡ, ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ಮಾಡಿದ್ದಾರೆ,
ತಾಯಿ ಹಾನಿ ಮಾಡಿ ಅಂತ ಯಾರು ಹೇಳಿಲ್ಲ ನಾವು. ಆಯ್ತು, ಮುಂದಕ್ಕೆ ಹೋಗಿ. ಅಲ್ಲ, ಅಲ್ಲಿ ಹೇಳಿ ನಾವು ಅವತ್ತು ಸಮಾಧಾನ ತಗೊಂಡು ಆ ಹೋರಾಟವನ್ನು ಅಲ್ಲೇ ಮಟ್ಟಕ್ಕೊಳಿಸಿದ್ವಿ, ಕೊಡ್ತಾರನ್ನೊಂದು ವಿಶ್ವಾಸಕ್ಕೆ. ಇವತ್ತು ನಿನ್ನೆ ಆಗಿದ್ದೇನು? ಇದು ಪ್ರಚೋದನೆ, ಇದು ಪಕ್ಷಾತೀತವಾದ ಹೋರಾಟ ಅಲ್ಲ, ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ಅಂತ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನೀವು ಇಂಥದಕ್ಕೆಲ್ಲ ಹಿಂಗೆಲ್ಲ ಮಾತಾಡೋದಕ್ಕೆ ಇದನ್ನ ಸಹಿಸ್ಕೊಂಡು ಕೊಡ್ಬೇಕು ಅಂತ ನೀವು ಅಧ್ಯಕ್ಷರೇ ಇಲ್ಲ ಹಾಗಾದ್ರೆ. ಮಾನ್ಯ ಅಧ್ಯಕ್ಷರೇ, ನೀವು ಆ ಹೋರಾಟದಲ್ಲಿ ಎಲ್ಲ ಅವ್ರ ಪಕ್ಷದ ಶಾಸಕರಿದ್ದಾರೆ. ನಿಮ್ಮ ಮಾತು ಅವ್ರು ಕೇಳಿದ್ದಾರೆ, ಅವ್ರು ಮಾತಾಡಲಿ, ಅವ್ರು ಮಾತಾಡಲೇಬಾರ್ದು ಅಂತ ಹೇಳಿ ಉರಿತೈತಿ. ಅವ್ರು ಮಾತಾಡಿ ಮುಗಿಸ್ತಾರೆ, ನೀವು ಮಾತಾಡಿ 5 ನಿಮಿಷ ಬೇಗ ಮುಗಿಸಿ.